ವಿಡಿಯೋ ಪ್ರಾರಂಭ ಇಂಟ್ರೊಡಕ್ಷನ್. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಈ ದೈವಿಕ ಸರಣಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ದುರ್ಯೋಧನನು ಪಾಂಡವರ ಸೈನ್ಯವನ್ನು ನೋಡಿ ಹೇಗೆ ಒಳಗೊಳಗೆ ಭಯಪಟ್ಟಿದ್ದ ಅಂತ ನಾವು ನೋಡಿದ್ವಿ. ಇಂದಿನ ವಿಡಿಯೋದಲ್ಲಿ ಮೊದಲ ಅಧ್ಯಾಯದ 6ರಿಂದ 10ನೇ ಶ್ಲೋಕಗಳನ್ನು ನೋಡೋಣ. ತನ್ನ ಭಯವನ್ನು ಮುಚ್ಚಿಟ್ಟುಕೊಳ್ಳಲು ದುರ್ಯೋಧನ ತನ್ನದೇ ಸೈನ್ಯದ ಶ್ರೇಷ್ಠತೆಯನ್ನು ಗುರುಗಳ ಬಳಿ ಹೇಗೆ ಬಣ್ಣಿಸುತ್ತಾನೆ ಮತ್ತು ಅವನ ಆಂತರಿಕ ಗೊಂದಲ ಹೇಗಿತ್ತು ಅನ್ನೋದನ್ನು ಈ ಶ್ಲೋಕಗಳು ನಮಗೆ ತಿಳಿಸಿಕೊಡುತ್ತವೆ. ಬನ್ನಿ ಶುರು ಮಾಡೋಣ. ಶ್ಲೋಕ 6. ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾ. 6. ವಿವರಣೆ ಮತ್ತು ಆಳವಾದ ಅರ್ಥ. ದುರ್ಯೋಧನನು ಪಾಂಡವರ ಕಡೆಯ ವೀರರ ಪಟ್ಟಿಯನ್ನು ಮುಂದುವರಿಸುತ್ತಾ ಹೇಳುತ್ತಾನೆ. ಪರಾಕ್ರಮಿಯಾದ ಯುಧಾಮನ್ಯು, ಉತ್ತಮೌಜ, ಸುಭದ್ರೆಯ ಮಗ ಅಭಿಮನ್ಯು ಮತ್ತು ದ್ರೌಪದಿಯ 5 ಮಕ್ಕಳು, ಇವರೆಲ್ಲರೂ ಶ್ರೇಷ್ಠ ಮಹಾರಥಿಗಳು. ರಿಯಲ್ ಲೈಫ್ ಎಕ್ಸಾಂಪಲ್. ನಾವು ಯಾವುದಾದರೂ ಕಾಂಪಿಟೇಟಿವ್ ಎಕ್ಸಾಮ್, ಉದಾಹರಣೆಗೆ ಯಂತಹ ಕಠಿಣ ಪರೀಕ್ಷೆ ಬರೆಯಲು ಹೋದಾಗ ನಮ್ಮ ಎದುರಾಳಿಗಳ ಅಥವಾ ಪಕ್ಕದವರ ಟ್ಯಾಲೆಂಟ್ ಮತ್ತು ಪ್ರಿಪರೇಷನ್ ನೋಡಿ ನಮಗೆ ಒಳಗೊಳಗೆ ಒಂದು ರೀತಿಯ ಟೆನ್ಷನ್ ಶುರುವಾಗುತ್ತಲ್ಲ. ದುರ್ಯೋಧನನಿಗೆ ಪಾಂಡವ ವೀರರನ್ನು ನೋಡಿ ಅದೇ ರೀತಿಯ ನಡುಕ ಉಂಟಾಗುತ್ತಿದೆ. ಶ್ಲೋಕ 7 ಮತ್ತು 8. ವಿಡಿಯೋದ ವೇಗವನ್ನು ಕಾಪಾಡಲು ಈ 2 ಶ್ಲೋಕಗಳನ್ನು ಒಟ್ಟಿಗೆ ಹೇಳೋಣ. ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ಬ್ರವೀಮಿ ತೇ. 7. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. 8. ವಿವರಣೆ ಮತ್ತು ಆಳವಾದ ಅರ್ಥ. ಪಾಂಡವರ ಸೈನ್ಯವನ್ನು ಹೊಗಳಿ ಭಯಪಟ್ಟಿದ್ದ ದುರ್ಯೋಧನ ಈಗ ತನ್ನ ಭಯವನ್ನು ಕವರ್ ಮಾಡಿಕೊಳ್ಳಲು ತನ್ನ ಕಡೆಯ ಶೂರರ ಬಗ್ಗೆ ಹೇಳಲು ಶುರು ಮಾಡುತ್ತಾನೆ. ಹೇ ಬ್ರಾಹ್ಮಣೋತ್ತಮರೇ, ನಮ್ಮ ಸೈನ್ಯದಲ್ಲಿರುವ ಶ್ರೇಷ್ಠ ನಾಯಕರ ಬಗ್ಗೆಯೂ ಕೇಳಿ. ನೀವೇ ದ್ರೋಣರು, ಭೀಷ್ಮರು, ಕರ್ಣ, ಕೃಪಾಚಾರ್ಯ, ಅಶ್ವತ್ಥಾಮ, ವಿಕರ್ಣ ಮತ್ತು ಭೂರಿಶ್ರವನಂತಹ ಅಜೇಯ ವೀರರು ನಮ್ಮೊಂದಿಗಿದ್ದಾರೆ ಎನ್ನುತ್ತಾನೆ. ಇಲ್ಲಿ ದುರ್ಯೋಧನನ ಸ್ವಾರ್ಥ ನೋಡಿ. ಸೇನಾಪತಿಯಾದ ಭೀಷ್ಮರ ಹೆಸರನ್ನು ಮೊದಲು ಹೇಳದೆ ದ್ರೋಣರನ್ನು ಖುಷಿಪಡಿಸಲು ಅವರ ಹೆಸರನ್ನು ಮೊದಲು ಹೇಳುತ್ತಾನೆ. ರಿಯಲ್ ಲೈಫ್ ಎಕ್ಸಾಂಪಲ್. ನಮ್ಮ ಲೈಫ್ನಲ್ಲಿ ಕೂಡ ನಾವು ತಪ್ಪು ಮಾಡಿದಾಗ ಅಥವಾ ನಮಗೆ ಭಯವಾದಾಗ ನಮ್ಮನ್ನು ರಕ್ಷಿಸಿಕೊಳ್ಳಲು ನಾವು ಸುಮ್ಮನೆ ಬೇರೆಯವರನ್ನು ಹೊಗಳಲು ಬಟರಿಂಗ್ ಶುರು ಮಾಡ್ತೀವಿ ಅಲ್ವಾ. ಜೊತೆಗೆ ಕಷ್ಟದ ಸಮಯದಲ್ಲಿ ನಮ್ಮ ಸ್ಟ್ರೆಂತ್ ಏನು ಅಂತ ನಮಗೆ ನಾವೇ ನೆನಪಿಸಿಕೊಂಡು ಧೈರ್ಯ ತಂದುಕೊಳ್ಳಲು ಪ್ರಯತ್ನಿಸುತ್ತೇವಲ್ಲ. ಹಾಗೆ ದುರ್ಯೋಧನ ತನ್ನ ಸೈನ್ಯದ ಬಲವನ್ನು ತನಗೆ ತಾನೇ ನೆನಪಿಸಿಕೊಳ್ಳುತ್ತಿದ್ದಾನೆ. ಶ್ಲೋಕ 9. ಅನ್ಯೇಚ ಬಹವಃ ಶೂರಾ ಮದರ್ಥೆ ತ್ಯಕ್ತ ಜೀವಿತಾ ನಾನಾ ಶಸ್ತ್ರ ಪ್ರಹರಣ ಸರ್ವೇ ಯುದ್ಧ ವಿಶಾರದಾ. 9. ವಿವರಣೆ ಮತ್ತು ಆಳವಾದ ಅರ್ಥ. ದುರ್ಯೋಧನ ಮುಂದುವರೆದು, ಇವರಷ್ಟೇ ಅಲ್ಲದೆ ನನಗಾಗಿ ತಮ್ಮ ಪ್ರಾಣವನ್ನೇ ತ್ಯಜಿಸಲು ಸಿದ್ಧರಿರುವ ಅನೇಕ ರೀತಿಯ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಇನ್ನೂ ಅನೇಕ ಶೂರರು ನನ್ನ ಸೈನ್ಯದಲ್ಲಿದ್ದಾರೆ ಎನ್ನುತ್ತಾನೆ. ರಿಯಲ್ ಲೈಫ್ ಎಕ್ಸಾಂಪಲ್. ಈ ಮಾತಿನಲ್ಲಿ ದುರ್ಯೋಧನನ ಸೋಲಿನ ಮುನ್ಸೂಚನೆ ಅಡಗಿದೆ. ನನಗಾಗಿ ಪ್ರಾಣ ಬಿಡಲು ಸಿದ್ಧರಿದ್ದಾರೆ. ತ್ಯಕ್ತ ಜೀವಿತ ಅಂದರೆ ಯುದ್ಧ ಶುರುವಾಗುವ ಮೊದಲೇ ಆತ ತನ್ನವರ ಸಾಲನ್ನು ಊಹಿಸಿಕೊಂಡು ನೆಗೆಟಿವ್ ಆಗಿ ಮಾತಾಡುತ್ತಿದ್ದಾನೆ. ನಾವು ಯಾವುದೇ ಒಂದು ಕೆಲಸ ಶುರು ಮಾಡುವ ಮುನ್ನವೇ ಇದು ಫ್ಲಾಪ್ ಆಗುತ್ತೇನೋ, ಇದರಲ್ಲಿ ಲಾಸ್ ಆಗುತ್ತೇನೋ ಅಂತ ನೆಗೆಟಿವ್ ಆಗಿ ಯೋಚಿಸಿದರೆ ಖಂಡಿತ ಅಲ್ಲಿ ಸೋಲು ಕಟ್ಟಿಟ್ಟ ಬುತ್ತಿ. ನಾಯಕನಾದವನ ಮೈಂಡ್ ಸೆಟ್ ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಅನ್ನೋದು ಇದರ ಪಾಠ. ಶ್ಲೋಕ 10. ಅಪರ್ಯಾಪ್ತಂ ತದ್ಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. 10. ವಿವರಣೆ ಮತ್ತು ಆಳವಾದ ಅರ್ಥ. ಭೀಷ್ಮ ಪಿತಾಮಹರಿಂದ ರಕ್ಷಿಸಲ್ಪಟ್ಟಿರುವ ನಮ್ಮ ಸೈನ್ಯದ ಬಲ ಅಜೇಯವಾದದ್ದು, ಆದರೆ ಭೀಮನಿಂದ ರಕ್ಷಿಸಲ್ಪಟ್ಟಿರುವ ಪಾಂಡವರ ಸೈನ್ಯದ ಬಲ ಮಿತವಾದದ್ದು ಅಂತ ದುರ್ಯೋಧನ ಹೇಳುತ್ತಾನೆ. ದುರ್ಯೋಧನನ ಪ್ರಕಾರ ಅವನ ಸೈನ್ಯ ದೊಡ್ಡದು, ಆದರೆ ಆಂತರಿಕ ಅರ್ಥದಲ್ಲಿ ನೋಡಿದರೆ ಕೌರವರ ಸೈನ್ಯ 11 ಅಕ್ಷೋಹಿಣಿ ಇದ್ದರೂ ಅಲ್ಲಿ ಧರ್ಮ ಇರಲಿಲ್ಲ. ಅದೇ ಪಾಂಡವರ ಸೈನ್ಯ ಕೇವಲ 7 ಅಕ್ಷೋಹಿಣಿ ಇದ್ದರೂ ಅಲ್ಲಿ ಧರ್ಮವಿತ್ತು. ರಿಯಲ್ ಲೈಫ್ ಎಕ್ಸಾಂಪಲ್. ನಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ಕೇವಲ ಹಣ, ಜನಬಲ ಅಥವಾ ಮೆಟೀರಿಯಲ್ ವಸ್ತುಗಳಿದ್ದರೆ ಗೆಲ್ಲಬಹುದು ಅಂತ ನಾವು ಅಂದುಕೊಳ್ತೀವಿ. ಆದರೆ ಸತ್ಯ ಏನೆಂದರೆ ನಮ್ಮ ಜೊತೆ ಎಷ್ಟೇ ಜನರಿದ್ದರೂ ಎಷ್ಟೇ ದೊಡ್ಡ ಬ್ಯಾಕಪ್ ಇದ್ದರೂ ನಮ್ಮಲ್ಲಿ ಸತ್ಯ ಮತ್ತು ಪ್ರಾಮಾಣಿಕತೆ, ಧರ್ಮ ಇಲ್ಲ ಅಂದರೆ ನಾವು ದುರ್ಬಲರೇ. ಕ್ವಾಂಟಿಟಿ ಸಂಖ್ಯೆ ಗಿಂತ ಕ್ವಾಲಿಟಿ ಗುಣ ಮತ್ತು ಧರ್ಮ ಯಾವಾಗಲೂ ಶ್ರೇಷ್ಠ ಅನ್ನೋದು ಈ ಶ್ಲೋಕದ ಅದ್ಭುತ ಸಂದೇಶ. ವಿಡಿಯೋ ಅಂತ್ಯ ಔಟ್ರೋ. ಇಂದಿಗೆ ಈ 5 ಶ್ಲೋಕಗಳು ಸಾಕು. ದುರ್ಯೋಧನನ ಭಯ ಮತ್ತು ಅಹಂಕಾರದ ಮಾತುಗಳನ್ನು ಕೇಳಿದ ಮೇಲೆ ಮುಂದೇನಾಗುತ್ತೆ?
ಯುದ್ಧಭೂಮಿಯಲ್ಲಿ ಶಂಖನಾದಗಳು ಹೇಗೆ ಮೊಳಗುತ್ತವೆ ಅನ್ನೋದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, and please subscribe for completely ಭಗವದ್ ಗೀತಾ. ಧನ್ಯವಾದಗಳು.